ನಮಸ್ಕಾರ ಎಲ್ಲರಿಗೆ. ನಮ್ಮ CCB ಟೀಮ್ ಅವರು ಕಳೆದ ಒಂದು ವಾರಲ್ಲಿ ಕಂಟಿನ್ಯೂಸ್ ಆಗಿ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕುಮಾರಸ್ವಾಮಿ ಲೇಔಟ್, ಅವಲಹಳ್ಳಿ ಪೊಲೀಸ್ ಸ್ಟೇಷನ್, ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್, ಮೈಕೋ ಲೇಔಟ್ ಪೊಲೀಸ್ ಸ್ಟೇಷನ್, ಹೆಬ್ಬಗೋಡಿ ಪೊಲೀಸ್ ಸ್ಟೇಷನ್ ಮತ್ತು ರಾಮಮೂರ್ತಿ ನಗರ್ ಪೊಲೀಸ್ ಸ್ಟೇಷನ್ 7 ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅಂದರೆ ನಾವು ಸಿಟಿಯಲ್ಲಿ ಎಂಟೈರ್ ನಾವು ಒಂಥರ ಬೇರೆ ಬೇರೆ ಕಡೆ ರೇಡ್ಸ್ ಅವ್ರು ಮಾಡಿದ್ದಾರೆ ಅವರು ಟೀಮ್ ಅವರು. ಅದರಲ್ಲಿ ಟೋಟಲ್ ಎಲ್ಲ ಸೇರಿ ಬೇರೆ ಬೇರೆ ಥರದ್ದು ಡ್ರಗ್ಸ್, ಅದರಲ್ಲಿ LSD, ಕೊಕೇನ್, ಹೈಡ್ರೋ ಗಾಂಜಾ, MDMA, ಈ ಥರದ್ದು ಬೇರೆ ಬೇರೆ ಡ್ರಗ್ಸ್ ಅವರು ರಿಕವರಿ ಮಾಡಿ ಟೋಟಲ್ 9 ಜನಕ್ಕೆ ಅರೆಸ್ಟ್ ಮಾಡಿದ್ದಾರೆ ಅವರು ಡ್ರಗ್ ಪೆಡ್ಲರ್ಸ್. ಆ ಪೈಕಿ 2 ಫಾರಿನ್ ನ್ಯಾಷನಲ್ಸ್ ಕೂಡ ಇದ್ದಾರೆ ಅದರಲ್ಲಿ ಇನ್ಕ್ಲೂಡೆಡ್ ಆಗಿ. ಟೋಟಲ್ 9 ಜನ ಡ್ರಗ್ ಪೆಡ್ಲರ್ಸ್, ಅದರಲ್ಲಿ 2 ಫಾರಿನರ್ಸ್ ಇನ್ಕ್ಲೂಡೆಡ್. ಈ ಟೋಟಲ್ ವ್ಯಾಲ್ಯೂ ಬೇರೆ ಬೇರೆ ಕಡೆ, ಕೆಲವು ಕಡೆ 28 ಲಕ್ಷ, ಕೆಲವು ಕಡೆ 15, 36 ಲಕ್ಷ, ಈ ಥರ ಬೇರೆ ಬೇರೆ ಎಲ್ಲ ಸೇರಿ ಅಂದಾಜು 1.5 ಕೋಟಿದು ಡ್ರಗ್ಸ್ದು ರಿಕವರಿ ಆಗಿದೆ. ಇದರಲ್ಲಿ ಮುಖ್ಯವಾಗಿ ಒಂದು ರಾಮಮೂರ್ತಿ ನಗರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಲಾಡ್ಜ್ ಅವರು ರೇಡ್ ಮಾಡಿದ್ದಾರೆ ಟೀಮ್ ಅವರು. ಅದರಲ್ಲಿ ಲಾಡ್ಜಲ್ಲಿ ಇಂಥದ್ದು ಕೆಲಸ ಅಂದರೆ ಡ್ರಗ್ಸ್ಗೋಸ್ಕರ ಅವರು ಅಲ್ಲಿ ಜಾಗ ಕೊಡ್ತಾ ಇದ್ರು, ಅಂದರೆ ಡ್ರಗ್ಸ್ ಸೇವನೆ ಮಾಡಲಿಕ್ಕೆ. ಇದು ಬಹಳ ಸೀರಿಯಸ್ ಇಶ್ಯೂ ಇದೆ, ಯಾಕೆಂದರೆ ಬೇರೆ ಯಾವುದೂ ಇದಕ್ಕೆ ಬಿಸ್ನೆಸ್ ಆಗ್ತಿಲ್ಲ. ಇದೇ ವಿಷಯ ನಾವು ನಮಗೆ ಇನ್ಫಾರ್ಮೇಷನ್ ಆಧಾರ ಮೇಲೆ CCB ಅವರು ಫಾಲೋಅಪ್ ಮಾಡಿ ಇದು ಕೇಸ್ ಪತ್ತೆ ಮಾಡಿದ್ದಾರೆ. ಅದಕ್ಕೋಸ್ಕರ ಆ ಲಾಡ್ಜ್ಗೆ ಕೂಡ ನಾವು ಸೀಸ್ ಮಾಡಿದ್ದೀವಿ. ಯಾಕೆಂದರೆ ಅಲ್ಲಿ ಯಾರು ಓನರ್ ಇದ್ದಾರಾ ಅಥವಾ ಯಾರು ನಡ್ಸೋರು ಅವ್ರದ್ದು ಕೂಡ ಇನ್ವಾಲ್ವ್ಮೆಂಟ್ ಇದರಲ್ಲಿ ಇದೆ. ಅವರು ಬಾಡಿಗೆ ಲಾಡ್ಜ್ಗೆ ಬಾಡಿಗೆ ಕೊಡ್ತಾ ಇದ್ರು ಇಂಥದ್ದು ಕೆಲಸಕ್ಕೆ. ಸೊ ಇದು ಒಂಥರ ಎಚ್ಚರಿಕೆ ಇದೆ. ಬೇರೆ ಕಡೆ ಕೂಡ ಕೆಲವು ಮಾಹಿತಿ ನಮಗೆ ಬರ್ತಾ ಇದೆ. ಆ ಥರ ಇದ್ರೆ ದಯವಿಟ್ಟು ಇದು ಇಂಥ ಇಲ್ಲಿಗಲ್ ಆಕ್ಟಿವಿಟೀಸ್ ಅಲ್ಲಿ ಶಾಮೀಲ್ ಆಗಬಾರ್ದು ಯಾರು. ಆದರೆ ಅವ್ರಿಗೆ ಆ ಬಿಲ್ಡಿಂಗ್ ಕೂಡ ಸೀಸ್ ಆಗುತ್ತೆ. ಮತ್ತು ನಾವು ಕನ್ಸರ್ನ್ ಡಿಪಾರ್ಟ್ಮೆಂಟ್ಸ್ಗೆ ಕೂಡ ನಾವು ಬರೀತೀವಿ ಕಮರ್ಷಿಯಲ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಲಿಕ್ಕೆ ಅಲ್ಲಿ ಇದ್ದರೆ. ಖಂಡಿತ ಇದರಲ್ಲಿ ಎಲ್ಲ ವೈಲೇಷನ್ಸ್ ಇದೆ. ಸೊ ಇದು ಒಂದು CCB ಅವ್ರದ್ದು ಒಳ್ಳೆಯ ಕಾರ್ಯಾಚರಣೆ ಆಗಿದೆ. ಕಂಟಿನ್ಯೂ ನಾವು ಮಾಡ್ತೀವಿ ಇದಕ್ಕೆ. ಇದರಲ್ಲಿ ನಿಮಗೆ ಗೊತ್ತಿರಬಹುದು, ನಾವು ಮೊನ್ನೆ ಶನಿವಾರ ಕೂಡ ಕಳೆದ ಶನಿವಾರ ಒಂದು ಸ್ಟಾರ್ ಹೋಟೆಲಲ್ಲಿ ಕೂಡ ಇನ್ಫಾರ್ಮೇಷನ್ ಆಧಾರ ಮೇಲೆ ನಾವು ರೇಡ್ ಮಾಡಿದ್ದೀವಿ. ಅದರಲ್ಲಿ ಸುಮಾರು ಟೆಸ್ಟ್ ಆಯಿತು, ಬಟ್ ಒಬ್ಬ ಯಾರು ಸೇವನೆ ಮಾಡ್ತಿರೋ ಅವ್ರ ಬಗ್ಗೆ ಡ್ರಗ್ ಪಾಸಿಟಿವ್ ಬಂದಿದೆ. ಸುಮಾರು 100ಕ್ಕಿಂತ ಜಾಸ್ತಿ ಜನ
ಗೋಲ್ಡ್ ಮತ್ತು ಜ್ಯುವೆಲ್ಲರಿ ಸಿಲ್ವರ್ ಐಟಮ್ಸ್ ರಿಕವರಿ ಮಾಡಿದ್ದಾರೆ ಅವರು ಸಿದ್ದಾಪುರ ಅವರು. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಎಸ್, ಕೇಳಿ. ಯಾವಾಗ ಚೆಕ್ ಮಾಡಿ ಚೆಕ್ ಮಾಡಿ ಚೆಕ್ ಮಾಡಿ. ಅದು ಆಗಿದೆ, ಕೇಸ್ ಆಗಿದೆ. ಅಲ್ಲ, ಕನ್ವಿಕ್ಟೆಡ್ ಅಂದ್ರೆ ನನಗೆ ಅಚ್ಚಾ ಅಡ್ಮಿಟ್ ಹೌದು ಒಂದು ಕೇಸ್ ಆಗಿದೆ. ಬೇರೆ ನಿಮ್ಮ ನಗರಕ್ಕೆ ಬೆಂಗಳೂರು ಸಿಟಿಯ ಬೇರೆ ಬೇರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ NDPS ಜರಸ್ ಆಗಿರ್ಬೋದು, ಅಭಿಮ ಆಗಿರ್ಬೋದು ರಿಕವರಿ ಆಗಿರುತ್ತೆ. ಆದರೆ ಲಾರ್ಜ್ ಕ್ವಾಂಟಿಟಿ ಇರತಕ್ಕಂಥದ್ದನ್ನ ತಗೊಂಡು ಬಂದು ಅದರಲ್ಲಿ ಸ್ಯಾಂಪಲ್ ಮಾತ್ರ FSL ಕಳಿಸುವಂತ ಕೆಲಸ ಆಗುತ್ತೆ. ಉಳಿದಿರ್ತಕ್ಕಂಥದ್ದೆಲ್ಲ ಮರವಟ್ಟು ಅಥವಾ ಇನ್ನೊಂದು ಯಾವುದನ್ನು ಹಾಕಿ ನಾವು ಜಾಸ್ತಿ ರಿಕವರಿ ಮಾಡಿದ್ವಿ ಅನ್ನೋ ರೀತಿಯಲ್ಲಿ ತೋರಿಸ್ಕೊಳ್ಳುವಂತಹ ಕೆಲಸಗಳು ಮಾಡ್ತಾ ಇದ್ದಾರೆ. ಒಂದೊಂದು ಆರೋಪ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದೆ ಏನಾದ್ರು ಇಟ್ಟಿರ್ತಕ್ಕಂಥದ್ದು ಅಥವಾ PF ಮಾಡಿಟ್ಟಿರ್ತಕ್ಕಂಥದ್ದು ಮತ್ತೆ ಚೆಕ್ ಮಾಡುವಂತಹ ಕೆಲಸಗಳು ಏನಾದ್ರು ಮಾಡ್ತೀರಾ? ಅಲ್ಲ, ಅದರಲ್ಲಿ ಆಲ್ರೆಡಿ ನಮ್ದು ಇನ್ಸ್ಟ್ರಕ್ಷನ್ಸ್ ಕ್ಲಿಯರ್ ಕಟ್ ಇದೆ. ಏನ್ ಸೀಸ್ ಆಗಿದೆ ಬರೀ ಡ್ರಗ್ಸ್ ಬಗ್ಗೆ ಎಲ್ಲ, ಯಾವುದು ಏನ್ ಸೀಸ್ ಆಗಿದೆ ಅದೇ ಪ್ರಕಾರನೇ ಕೆಲಸ ಮಾಡಬೇಕು. ಯಾರು ಆ ಥರ ಬೇರೆ ಬೇರೆ ಥರ ಇಂಥದ್ದು ಕೆಲಸ ಮಾಡಿದ್ರೆ ಖಂಡಿತ ಅವ್ರ ಮೇಲೆ ಕ್ರಮ ತಗೊಳ್ಳೋದು. ನಿಮ್ಮ ಹತ್ರ ಯಾವುದು ಪಕ್ಕ ಎವಿಡೆನ್ಸ್ ಇದ್ರೆ ಖಂಡಿತ ಕೊಡಿ. ಒಬ್ರು ex-MLA ಗೆ ಒಂದು ಡಿಜಿಟಲ್ ಅರೆಸ್ಟ್ ಆಗಿದ್ದು ಒಂದು ಕೇಸ್ ಆಗಿದೆ ಸರ್. ಒಂದು ಕೋರ್ಟೇ ಸೆಟಪ್ ಮಾಡಿದ್ರಂತ ಇದೆ ಸರ್. ಡಿಜಿಟಲ್ ಅರೆಸ್ಟ್ ಟೈಮಲ್ಲಿ ಕೋರ್ಟ್ ಸೆಟಪ್ ಮಾಡಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋ ಥರ ಎಲ್ಲ ಮಾಡಿ. ಈಗ ನಿಮ್ಗೆ ಗೊತ್ತಿದೆ, ಸೈಬರ್ ಅಲ್ಲಿ ಬೇರೆ ಬೇರೆ ತರ ಅಫೆನ್ಸಸ್ ಆಗ್ತದೆ. ಇದು ಕೂಡ 2 ತಿಂಗಳ ಹಿಂದೆ ಆಗಿತ್ತು. ನಮಗೆ ಕಂಪ್ಲೇಂಟ್ ಬಂದಿದ್ದು ಲೇಟ್, ಬಟ್ ಅದರ ಬಗ್ಗೆ ಆಲ್ರೆಡಿ ಕೇಸ್ ರಿಜಿಸ್ಟರ್ ಆಗಿದೆ. ಸೈಬರಲ್ಲಿ ಪ್ರತಿ ಸಲ ಫ್ರಾಡ್ ಯಾರು ಮಾಡ್ತಾ ಇರೋದು ಅವರು ಹೊಸ ಒಂದು ಟೆಕ್ನಿಕ್ ಯೂಸ್ ಮಾಡ್ತಾರೆ. ಸೊ ಹೊಸ ಟೆಕ್ನಿಕಲ್ಲಿ ಇದು ಒಂದು ಟೆಕ್ನಿಕ್ ಇದೆ, ಬಟ್ ಇದು ತುಂಬಾ ಕಾಮನ್ ಆಗಿಬಿಟ್ಟಿದೆ ಡಿಜಿಟಲ್ ಅರೆಸ್ಟ್. ಈಗ ಇತ್ತೀಚೆಗೆ ಇನ್ವೆಸ್ಟ್ಮೆಂಟ್ ಫ್ರಾಡ್ ಜಾಸ್ತಿ ಆಗ್ತಾ ಇದೆ. ಸೊ ನಿನ್ನೆ ನಾವು ನಮ್ಮ ಸೈಬರ್ ಅವ್ರದ್ದು ಮೀಟಿಂಗ್ ಮಾಡುವಾಗ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೂ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ. ಪ್ರತಿ ವಾರ ಯಾವ್ಯಾವ ಟೈಪ್ ಕೇಸ್ ಆಗ್ತಾ ಇದೆ, ಸೊ ದಟ್ ಜನಗೆ ಒಂದು ಅವೇರ್ನೆಸ್ ಇರಲಿ. ಈ ತರ ಹೊಸ ಮೋಡಸ್ ಬರ್ತಾ ಇದೆ. ನಿನ್ನೆ ಸುಮಾರು 2-3 ಹೊಸ ಗೊತ್ತಾಗಿದೆ ನಮಗೆ. ಅದನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀವಿ. ಓಕೆ, ಆಯ್ತಾ? ಅಲ್ಲ, ನಾನು ನಿಮಗೆ ಒಂದೇ ದಿವಸ ಇದು ಆಗಲ್ಲ ಅಲ್ಲ, ಟೀಮ್ ವರ್ಕ್ ಮಾಡೋದು. ನಾನು ನಿಮಗೆ ಬ್ರೀಫ್ ಮಾಡಿ ಬೇಲ್ ನೀವು ಅರೆಸ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿ ಅವ್ನು ಬೇಲ್ ತಗೊಂಡು 1-1.5 ತಿಂಗಳು ಪ್ರೆಸ್ ಮೀಟ್ ಕೊಟ್ಟರೆ ಯಾರಿಗೆ ಅಂತ 1.5 ತಿಂಗಳಾಗಿದೆ. 1 ತಿಂಗಳಾಗಿದೆ. ಅಮ್ಮೋರವರು ಈ ವೈಟ್ ಕಾಲರ್ ಕ್ರೈಮ್ ಏನ್ ಮಾಡ್ತಾರೆ, CCB ಅವರು ಅರೆಸ್ಟ್ ಮಾಡ್ತಾರೆ, ಅದನ್ನ ಒಂದಕ್ಕೂ ಬಿಡಲ್ಲ. ಒಬ್ಬ FDN ಅರೆಸ್ಟ್ ಮಾಡಿ 1-2 ತಿಂಗಳಾಗಿದೆ. CCB ಅವರು ಅರೆಸ್ಟ್ ಆಗಿ ಅವ್ನು ಆಲ್ರೆಡಿ ಸುಮಾರು 1-5-6 ಕೋಟಿ ಚೀಟ್ ಮಾಡಿದ್ದಾರೆ. ಇದು 1 ತಿಂಗಳದ್ದು ಆಗಿಲ್ಲ. ಇದು ಏನ್ ಕೊಟ್ಟಿದ್ದೀವಿ 1 ತಿಂಗಳಾಗಿಲ್ಲ. ಲಾಸ್ಟ್ ಮಂತ್ ಸರ್ 19th ಅರೆಸ್ಟ್ ಆಗಿದೆ, 18th ರಿಪೋರ್ಟಿಂಗ್ ಮೊದಲಾಗಿದೆ. ರಿಪೋರ್ಟಿಂಗ್ ಅಷ್ಟು ಡಿಲೇ ಯಾಕೆ ಅಂತ ಒಂದು. ಮತ್ತೆ ಇದನ್ನ ಎಷ್ಟು ಮುತುವರ್ಜಿಯಿಂದ ಕೊಡ್ತೀರಿ? ಈಗ ಮನೆ ಕಳ್ಳರು, ವಾಹನ ಕಳ್ಳರು, ಆ ವೈಟ್ ಕಾಲರ್ ಕ್ರೈಮ್ ಅರೆಸ್ಟೆಡ್ ಹಾಕಿದ್ರು. ಕೆಲವು ಟೈಮ್ ನೀವು ಹೇಳ್ತಾರೆ ಏನ್ ಕೊಡೋದಿಲ್ಲ, ಕೊಟ್ರೆ ಯಾಕೆ ಕೊಡ್ತೀರಾ ಅಂತ. ಲಾಸ್ಟ್ ಟೈಮ್ ನೀವು ಒಬ್ಬ ಯಾರು ಹೇಳಿದ್ರು ನೀವು ಯಾಕೆ ಇಷ್ಟು ಜಾಸ್ತಿ ಕೊಡ್ತಾ ಇರ, ನಾವು ಕೊಡೋದಿಲ್ಲ, ನೀವು ಬೇಡ ಇರೋದ್ರೆ ನಾನು ನೆಕ್ಸ್ಟ್ ಟೈಮ್ ಕೊಡೋದಿಲ್ಲ. ಅಲ್ಲಲ್ಲ, ಹಂಗಲ್ಲ. ಯಾವುದು ಕೇಸ್ ರಿಜಿಸ್ಟರ್ ಆಗಿದೆ, ಕೇಸ್ ಬಗ್ಗೆ ಕೊಟ್ಟಿದ್ದೀವಿ. ಅತ್ತ ಯಾವುದು ನಿಮ್ ಗಮನಕ್ಕೆ ಇದ್ರೆ ನಾವು ಕೊಟ್ಟಿಲ್ಲ ಅಂದ್ರೆ ದಯವಿಟ್ಟು ಕೊಡಿ, ನಾವು ಖಂಡಿತ ಕೊಡ್ತೇವೆ. ಅದು ಮುಚ್ಚಿಟ್ಲಿಗೆ ನಿಮ್ಗೆ ಎಲ್ಲ ಗೊತ್ತಾಗುತ್ತೆ. ಸೊ ಪ್ರಶ್ನೆ ಬರಲ್ಲ. ಪಾರ್ಡನ್? ಅದು ಮಾಡಿದ್ದೇವೆ, ಅರೆಸ್ಟ್ ಮಾಡಿದ್ದೀವಿ. ಅದನ್ನು ಕೊಡ್ತೀವಿ. ಯಾಕಂದ್ರೆ ಈಗ ಪ್ರೊಸೆಸ್ ಈಗ ಮಂಗಳವಾರ ನಾವು ಸೇರ್ತೀವಿ ಪ್ರೆಸ್ ಮೀಟ್ ಅಲ್ಲಿ. ಸೊ ಮಧ್ಯದಲ್ಲಿ ಸಪೋಸ್ ತುಂಬಾ ಇಂಪಾರ್ಟೆಂಟ್ ಇದ್ರೆ ಅದನ್ನು ನಿಮ್ಗೆ ಹೇಳ್ತೀವಿ. ಪ್ರೆಸ್ ನೋಟ್ ಕೊಟ್ಬಿಡ್ತೀವಿ.
ನಿಮ್ಗೆ ಒಂದು ಇರಲಿ, ಅಲ್ಲಲ್ಲ, ಒಂದು ಏನಾಗಿದೆ, ಮಧ್ಯದಲ್ಲಿ ಯಾವುದು ಆದ್ರೆ ನಿಮ್ಗೆ ಪ್ರೆಸ್ ನೋಟ್ ಬರ್ತಾ ಇದೆ, ಅದನ್ನು ಪ್ರೆಸ್ ನೋಟ್ ಅದನ್ನು ಪ್ರೆಸ್ ನೋಟ್ ಕೊಡ್ತೀವಿ. ಓಕೆ, ಥ್ಯಾಂಕ್ ಯು.